ಇದನ್ನ ನಮ್ಮನ್ನ ಕರ್ಕೊಂಡು ಹೋಗಕ್ಕೆ ಭಾಷಣ ಹೊಡಿಯಕಲ್ಲ. ನಾವು ಈಗ ಹೇಳ್ತಾ ಇದೀವಿ ಅಂದ್ರೆ ಯಾಕೆ ಸಂದೇಶ ಕೊಡ್ತಾ ಇದ್ರೆ ನಮ್ಮನ್ನೆಲ್ಲ ಈಗ ಮುಕ್ತಿಗೆ ಕರ್ಕೊಂಡು ಹೋಗಕ್ಕೆ ಕಾಲರ ಕಾಲ ಮಹಾಕಾಲನ ಅವತರಣೆ ಆಗಿದೆ. ಈಗ ಎಲ್ಲರಿಗೂ ಸಾಕಾಗ್ಬಿಟ್ಟಿದೆ. ಏನಾರ ಆದಾಗ ವಯಸ್ಸಾದ್ರೆ ನಮ್ ಕಡೆಗೆ ಹೇಳ್ತಿರ್ತಾರೆ, ಮಕ್ಳು ಕೊಟ್ಟೆ ಮರಿ ಕೊಟ್ಟೆ ಎಲ್ಲ ಕೊಟ್ಟೆ, ಈ ಮೋಸ ನೋಡಕ್ ಯಾಕೆ ಇಟ್ಟೆ ನನ್ನ ಶಿವ ಕರ್ಕೊಂಬಿಡ ಮೇಲೆ ಅಂತಿರ್ತಾರೆ. ಅಂದ್ರೆ ಜಗತ್ತಲ್ಲಿ ನೋಡಕ್ ಆಗ್ತಾ ಇಲ್ಲ ದುಃಖ, ಅಶಾಂತಿ, ಮೋಸ, ಭೇದ ಭಾವಗಳು, ಒಬ್ರಿಗೊಬ್ರು ನಂಬಿಕಿಲ್ಲ. ದುಡ್ಡು ಕೊಟ್ಟರೆ ವಾಪಸ್ ಬರಲ್ಲ ಅಂತಾರೆ, ಅಂತ ಮೋಸಕ್ಕಲ್ಲ. ಇದೆಲ್ಲ ಯಾಕೆ ರಹಸ್ಯ ಹೇಳಕ್ ಹೋದ್ರೆ 1 ಗಂಟೆ ಆಗುತ್ತೆ. ಯಾಕಂದ್ರೆ ನಾವು ಬಂಗಾರ ಹೋಯ್ತು, ಬೆಳ್ಳಿ ಹೋಯ್ತು, ತಾಮ್ರ ಹೋಯ್ತು, ಕಬ್ಬಣ ಯುಗ ಹೋಯ್ತು. ಈಗ ಸತ್ಯುಗದಾಗ ಬಂಗಾರ ತಟ್ಟೆ ಊಟ ಮಾಡಿ ಬಂಗಾರ ರೂಪಾಯಿ ಇತ್ತು, ನಂತರ ಬೆಳ್ಳಿ ರೂಪಾಯಿ ಬೆಳ್ಳಿ ತಟ್ಟೆ, ನಂತರ ತಾಮ್ರ ಬಂತು, ತಾಮ್ರ ಹಂಗೆ ಸ್ಟೋರಿ ದೊಡ್ಡದಿದೆ. ಅದ್ನ ಹೇಳಕ್ ಟೈಮ್ ಆಗ್ತದೆ. ಈಗ ನೀವು ಸ್ಟೀಲ್ ಪ್ಲೇಟ್ ಅಂತೀರಿ, ಸ್ಟೀಲ್ ಕಾಯಿನ್ ಇದೆ, ಅದು ಹೋಗಿ ಪೇಪರ್ ನೋಟ್, ಅದು ಹೋಯ್ತು ಫೋನ್ ಪೇ ಗಿಂಪೆ. ಈಗ ಕೈಯ ದುಡ್ಡೇ ಇಲ್ಲ. ಪರಮಾತ್ಮ ಮತ್ತೆ ನಿಮ್ಮನ್ನ ಮತ್ತೆ ಸುಖದ ಸ್ವರ್ಗದ ಮಾಲೀಕರು ಮಾಡ್ಬಿಡ್ತೀನಪ್ಪ. ಯಾವ ದುಃಖ ಇಲ್ಲ, ಯಾವ ರೋಗ ಇಲ್ಲ, ಚಿಂತೆ ಇಲ್ಲ, ಎಲ್ಲ ರೀತಿ ನಿಶ್ಚಿಂತ ಚಕ್ರವರ್ತಿ ಆಗ್ತೀರಿ, ಖುಷಿಯಾಗಿ ಬದುಕ್ತೀರಿ, ಸುಖವಾಗಿರ್ತೀರಪ್ಪ ಅಂತ ಪರಮಾತ್ಮ ನಮಗೆ ಸ್ಮೃತಿಯನ್ನು ಕೊಡ್ತಾ ಇದ್ದಾನೆ. ಮತ್ತೆ ಅದಕ್ಕಾಗಿ ನಾವೆಲ್ಲರೂ ಇದನ್ನ ಪಡ್ಕೋಬೇಕು. ನಿಮಗೆ ನಮಗೆ ಯಾಕೆ ಇದ್ ಮಾಡ್ತೀವಿ ಅಂದ್ರೆ, ನೀವು ಬೇರೆ ಅಲ್ಲ, ನಾನ್ ಬೇರೆ ಅಲ್ಲ, ಆಳು ಕುಪ್ಪೆಗುಟ್ಟು ಸ್ವರ್ಗದಲ್ಲಿ ಇರೋಣ. ಅದಕ್ಕೆ ಇದನ್ನ ಅರ್ಥ ಮಾಡ್ಕೊಳ್ಳೋಣ ಬೇಗ. ಯಾಕಂದ್ರೆ ನೀವು ಬೇಕಂದ್ರೂ ಸರಿ, ಬೇಡ ಅಂದ್ರೂ ಸರಿ ಹೋಗ್ತದೆ. ನಿಮ್ಗೆ ಹೇಳೋದು ಯಾಕೆ ಹೇಳ್ತಾ ಇದೀವಿ ಇಷ್ಟು ಕಾಳಜಿಯಿಂದ ಅಂದ್ರೆ, ಬೇಕಂದ್ರೂ ಸರಿ, ಬೇಡಂದ್ರೂ ಸರಿ, ಈ ಸಮಯ ಬರ್ತದೆ. ಸರ್ವಶಕ್ತಿ ಅಂತ ಬಂದದಂದ್ರೆ ಇದನ್ನ ಒಳ್ಳೇದು ಮಾಡೇ ಹೋಗ್ತಾನೆ. ಆದ್ರೂ ಬರ್ಬೇಕಂದ್ರೆ ನಾವು ತಯಾರಿ ಮಾಡ್ಕೋಬೇಕು. ಅದಕ್ಕೆ ಅರ್ಥ ಆಗ್ತದೆ ಹೇಳೋದು. ಹಾಗಾಗಿ ಸ್ವಲ್ಪ ಗಮನ ಕೊಡಿ. ಬಹಳ ಸರಳ ವಿಧಿ ಇದೆ. ಪರಮಾತ್ಮ ಹೇಳುವಂತೆ ನೆನಪು ಮಾಡಿ ಪ್ರೀತಿಯಿಂದ ಇರಿ, ರೀತಿಯಿಂದ ಒಳ್ಳೇದಾಗ್ತಾ ಹೋಗ್ತದೆ. ಹಾಗಾಗಿ ಇದನ್ನ ಬಂದು ರಾಜಯೋಗ ಮೆಡಿಟೇಷನ್ ಅಂತ ಕಲೀರಿ. ನಮ್ಮ ಓಂ ಶಾಂತಿ ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯದಲ್ಲಿ ಫ್ರೀಯಾಗಿ ರಾಜಯೋಗ ಮೆಡಿಟೇಷನ್ ಆ ತರ ಕೇಳಿದಾಗ ಇದೆಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀವಿ. ಆಗ ನಿಮ್ಗೆಲ್ಲ ಅರ್ಥ ಆಗ್ತದೆ. ಆಮೇಲೆ ನೀವೆಲ್ಲ ಕೆಲಸ ಮಾಡಿ, ಊಟ ಮಾಡಿ, ಓಡಾಡಿ, ಎಲ್ಲರೂ ಏನು ಮಾಡಿ ಪರಮಾತ್ಮ ನೆನಪಲ್ಲಿ ಖುಷಿಯಾಗಿರ್ಬೋದು. ನಿಶ್ಚಿಂತವಾಗಿರಿ, ಧೈರ್ಯವಾಗಿರಿ. ಭಗವಂತ ಬಂದಿರೋದೇ ಧೈರ್ಯ ಹೇಳಕ್ಕೆ, ಒಳ್ಳೇದಾಗುತ್ತೆ ಅಂತ ಆ ಸಂದೇಶ ಕೊಡೋದಕ್ಕೆ. ಅದಕ್ಕೆ